ಚಿಕನ್ ಸುಕ್ಕ, ನೀರು ದೋಸೆ ಹೇಳೋಣ ಫಸ್ಟು. ಆಮೇಲೆ ಮಟನ್ ಬಿರಿಯಾನಿ ಬೇಕಾ, ಚಿಕನ್ ಬಿರಿಯಾನಿ ಬೇಕಾ, ಕಬಾಬು. ಕೆಮ್ಮು ನೆಗಡಿ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಕೊಡುತ್ತೆ ಮಜಾ ಇದರಲ್ಲಿ. ನಮ್ಮ ಮನೆಯವ್ರು ಅವಾಗ ಕುಡಿತಾ ಇರ್ತಾರೆ ಹಿಂಗೆ ತರಿಸ್ಕೊಂಡು ತುಂಬ ಚೆನ್ನಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿದೆಯಾ? ಒಟ್ಟು ಶ್ರೀ ದುರ್ಗಾಂಬಕ್ಕೆ ಬಂದಿದ್ದೀವಿ ಊಟಕ್ಕೆ. ಕಡೆ ಇದೆಯಾ? ಹಾಂ, ಏನೇನು ಬೇಕು ನಿಮಗೆ ಐಟಮ್ ಇವತ್ತು? ಚಿಕನ್ ಸುಕ್ಕ, ನೀರು ದೋಸೆ ಹೇಳೋಣ ಫಸ್ಟು. ಆಮೇಲೆ ಮಟನ್ ಬಿರಿಯಾನಿ ಬೇಕಾ, ಚಿಕನ್ ಬಿರಿಯಾನಿ ಬೇಕಾ, ಕಬಾಬು, ಪ್ಲೇನ್ ರೈಸಾ? ಓಕೆ. ಹಾಂ, ಮನೆ ಕಟ್ಟಿಂಗ್ ಮಾಡ್ಸೋಕ್ಕೆ ಇಟ್ಟಿಲ್ಲ. ಮನೆಯವರು ಭಾಳ ಜನ ಇಷ್ಟಪಡ್ತಾಯಿದ್ರು ಒಳಗೆ ಊಟಕ್ಕೆ ಹೋಗೋಣ ಅಂತೇಳಿ. ಈಗ ನೋಡಿ ಬಿಸಿ ಬಿಸಿ ಸೂಪು. ಏನಪ್ಪ ಏನು ಬೇಕು? ನೋಡಿ ಸ್ಪೆಷಲ್ ಸೂಪ್ ಅಂತ ಕೊಟ್ಟಿದ್ದಾರೆ. ತಲೆಕಾಲು ಸೂಪು ಮಸ್ತಾಗಿರುತ್ತೆ ನೋಡ್ರಿ ಟೇಸ್ಟು. ಇಲ್ಲಿ ಬಂದಾಗ ಕಂಪಲ್ಸರಿಯಾಗಿ ಮಸ್ಟು ಟ್ರೈ ಮಾಡಿ. ಓಕೆ, ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ. ಶೀತ ಕೆಮ್ಮು ನೆಗಡಿ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಕೊಡುತ್ತೆ ಮಜಾ ಇದರಲ್ಲಿ. ನಮ್ಮ ಮನೆಯವ್ರು ಅವಾಗ ಕುಡಿತಾ ಇರ್ತಾರೆ ಹಿಂಗೆ ತರಿಸ್ಕೊಂಡು. ಬಟ್ ಮನೇಲೆಲ್ಲ ಪಾರ್ಸಲ್ ಹೋದ್ರೆ ಸರಿ ಇರಲ್ಲ, ಬಟ್ ಇಲ್ಲೇ ಕುಡಿಬೇಕು. ಬಿಸಿ ಬಿಸಿ ಇದ್ದಾಗಲೇ ಸೂಪರ್ ಆಗಿರುತ್ತೆ. ಇಲ್ಲಿ ನಮ್ಮ ಮೇಡಮ್ ಅವರು 2ನೇ ಸರಿ ವಿಸಿಟಿಂಗ್ ಕೊಡ್ತಾ ಇರೋದು. ನಾನು ತುಂಬ ಸರಿ ಬಂದಿದ್ದೀನಿ, ಲೆಕ್ಕನೇ ಇಲ್ಲ. ಎಲ್ಲರೂ 10ರಿಂದ 20 ಸರಿ ಬಂದಿದ್ದೀನಿ ಅನ್ಕೋತೀನಿ. ಸುಮಾರು ಕಡೆ ಬಂದಿದ್ದೀನಿ. ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ನಾವು ನೋಡ್ಬಿಟ್ಟಿದ್ದೀವಿ. ನೋಡೋಣ ಮತ್ತೆ ಬೇರೆ ಬೇರೆ ಟ್ರೈ ನೋಡೋಣ. ಇಲ್ಲಿ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಆಗಲಿ, ನೀವು ಬೇರೆ ಕಡೆ ಹನ್ಮೂಲ್ ಆಗಲಿ ಬೇರೆ ಬೇರೆ ಕಡೆ ಒಂಥರ ದೊಡ್ಡ ದೊಡ್ಡ ಹೋಟೆಲಿಗೆ ಹೋದಾಗ ತುಂಬ ಪ್ರೈಸ್ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಅದು ಕೂಡ ಅರ್ಧ ಪ್ರೈಸ್ಗೆ ತುಂಬ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ರುಚಿಯಾಗಿರುತ್ತೆ. ಭಾಳ ಹೈಜಿನಿಕ್ಕು ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ತೋರಿಸ್ತೀನಿ ಐಟಮ್ ಎಲ್ಲ ನೋಡಿ. ಚಿಕನ್ ಸುಕ್ಕ ಸಖತ್ತಾಗಿದೆ ರೆಸಿಪಿ. ಮತ್ತು ನೀರು ದೋಸೆ ತುಂಬ ಚೆನ್ನಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಸಖತ್ತಾಗಿದೆ ಟೇಸ್ಟು. ನೋಡಿ ಮೇಡಮ್ರೆ ಟೇಸ್ಟ್ ಹೇಗಿದೆ ಅಂತ ನೋಡಿ. ನೀರು ದೋಸೆ ಬಿಸಿ ಬಿಸಿಯಾಗಿ ನೀರು ದೋಸೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹೇಗಿದೆ ಮೇಡಮರೇ ಟೇಸ್ಟು? ಚೆನ್ನಾಗಿದೆಯಾ? ಸಿಂಗಲ್ ತಗೋಲ್ಲ? ಹಾಂ, ತವಾ ಫ್ರೈ ಬಂದಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನನಗೆ ತವಾ ಅಂದರೆ ತುಂಬ ಇಷ್ಟ. ಚೆನ್ನಾಗಿದೆಯಾ ಫಿಶು?